ಇರಾನ್ ಮತ್ತು ಅಮೆರಿಕ ನಡುವೆ ನಡೀತಾ ಇದ್ದಂತಹ ಸಂಧಾನ ವಿಫಲ ಆಗಿದೆ. ನ್ಯೂಕ್ಲಿಯರ್ ವಿಚಾರದಲ್ಲೇ ದೊಡ್ಡ ಮಟ್ಟದ ಹಗ್ಗಜಗ್ಗಾಟ ನಡೀತಾ ಇತ್ತು. ಇರಾನ್ ಮತ್ತು ಅಮೆರಿಕ ನಡುವೆ ಸಂಧಾನ ಕೊನೆಗೂ ವಿಫಲ ಆಗಿದೆ. ಪಾಕಿಸ್ತಾನ ಮಧ್ಯಸ್ಥಿಕೆಯಲ್ಲಿ ನಡೀತಾ ಇದ್ದಂತಹ ಸಂಧಾನ ಸಭೆ ಇದು ಸಕ್ಸಸ್ ಆಗಿಲ್ಲ. ನ್ಯೂಕ್ಲಿಯರ್ ವಿಚಾರದಲ್ಲಿ ದೊಡ್ಡ ಮಟ್ಟದ ಜಟಾಪಟಿ ನಡೀತಾ ಇತ್ತು. ಅಣ್ವಸ್ತ್ರವನ್ನ ಸರೆಂಡರ್ ಮಾಡಬೇಕು ಅಂತ ಅಮೆರಿಕ ಹೇಳ್ತಾ ಇತ್ತು. ಆದರೆ ಇದಕ್ಕೆ ಇರಾನ್ ಒಪ್ಪಿಕೊಂಡಿಲ್ಲ. ಇರಾನ್ ಬಳಿ ಇದೆ ಸುಮಾರು 450 ಕೆಜಿ ಯುರೇನಿಯಂ. ಅಂತಾರಾಷ್ಟ್ರೀಯ ಅಣ್ವಸ್ತ್ರ ಏಜೆನ್ಸಿಗೆ ಒಪ್ಪಿಸುವುದಕ್ಕೆ ಇರಾನ್ ನಕಾರವನ್ನ ಹಾಕಿದೆ. ಅಣ್ವಸ್ತ್ರ ಒಪ್ಪಿಸಲೇಬೇಕು ಅಂತ ಹಠ ಹಿಡಿದಿದ್ದು ಟ್ರಂಪ್, ಅಮೆರಿಕ. ಇದೇ ಪ್ರಮುಖ ಕಾರಣಕ್ಕೆ ಇಸ್ಲಾಮಾಬಾದ್ನಲ್ಲಿನ ಸಂಧಾನ ಫೇಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸಂಧಾನಕ್ಕೆ ನಾವು ಒಪ್ಪಲ್ಲ ಅಂತ ಇರಾನ್ ಹೇಳ್ತಾ ಇದ್ರೆ ಇರಾನ್ಗೆ ಅಮೆರಿಕ ಶಾಕ್ ಕೊಟ್ಟಿದ್ದಾರೆ. ನಮಗಿಂತ ನಿಮಗೆ ಕೆಟ್ಟ ಸುದ್ದಿಯಾಗಿದ್ದು ಈ ಸಂಧಾನಕ್ಕೆ ಒಪ್ಪಿಕೊಳ್ಳದೆ ಇರುವಂತದ್ದು, ನಮಗಿಂತ ನಿಮಗೆ ಇದು ಕೆಟ್ಟ ಸುದ್ದಿ ಅಂತ ಅಮೆರಿಕ ಎಚ್ಚರಿಸಿ ಹೋಗಿದೆ. ಇರಾನ್ ಮೇಲೆ ಮತ್ತೆ ದಾಳಿ ಮಾಡುವ ಮುನ್ಸೂಚನೆಯನ್ನ ಅಮೆರಿಕ ಕೊಡ್ತಾ ಇದೆ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಈ ಸಂಧಾನ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಹಾರ್ಮುಜ್ ವಿಚಾರದಲ್ಲಿ ಅಮೆರಿಕ ನಿಲುವು ಸರಿಯಿಲ್ಲ. ಹಾರ್ಮುಜ್ ವಿಚಾರಕ್ಕೆ ಅಮೆರಿಕ ಅಂಟಿಕೊಂಡಿದೆ. ಹಾರ್ಮುಜ್ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ, ನಾವು ಬಿಟ್ಟುಕೊಡಲ್ಲ ಅದನ್ನ ಅಂತ ಇರಾನ್ ಹೇಳ್ತಾ ಇದೆ. ಹಾರ್ಮುಜ್ ಜಲಸಂಧಿಯನ್ನ ಬಿಟ್ಟುಕೊಡಲ್ಲ ಅಂತ ಅಮೆರಿಕ ಅಧ್ಯಕ್ಷರಿಗೆ ಇರಾನ್ ಕೂಡ ಎಚ್ಚರಿಕೆಯನ್ನು ನೀಡಿದೆ. ಅದು ನಮ್ಮದು, ಅದರಲ್ಲಿ ನಿಮ್ಮ ಹಸ್ತಕ್ಷೇಪ ಬೇಡ ಅಂತ ಈಗಾಗಲೇ ಅವರು ಹಾಕಿದ್ದಂಥ ಕಂಡೀಷನ್ಸ್ನಲ್ಲಿ ಹೇಳಲಾಗಿತ್ತು. ಅದನ್ನು ಮತ್ತೆ ಸಂಧಾನ ಸಭೆಯಲ್ಲೂ ಕೂಡ ಪುನರುಚ್ಚರಿಸಿರುವಂಥದ್ದು. ಹಾರ್ಮುಜ್ ಜಲಸಂಧಿ ಬಿಟ್ಟುಕೊಡಲ್ಲ, ಸಂಧಾನ ಫೇಲ್ ಆಗೋದಕ್ಕೆ ಕಂಡೀಷನ್ಸ್ಗಳಿದ್ದು, ಹಾರ್ಮುಜ್ ಮೇಲಿನ ಹಿಡಿತ ನಮ್ಮದೇ ಆಗಿರುತ್ತೆ ಅಂತ ಇರಾನ್ ಹೇಳ್ತಾನೆ ಇದೆ. ಅಮೆರಿಕ ಇದರಲ್ಲಿ ಹಸ್ತಕ್ಷೇಪ ಮಾಡಬಾರದು, ಮೂಗು ತೂರಿಸಬಾರದು ಅನ್ನೋದು ಕಂಡೀಷನ್. ಇನ್ನು IRGC ಮೇಲಿನ ಉಗ್ರರ ಪಟ್ಟವನ್ನ ತೆಗಿಬೇಕು. ಇರಾನ್ನ ವಿಂಗ್ ಇದು. ಇರಾನ್ಗಾದ ನಷ್ಟವನ್ನ ಅಮೆರಿಕವೇ ಭರಿಸಬೇಕು. ಇರಾನ್ ಮೇಲೆ ಮುಂದೆ ಯಾವುದೇ ಕಾರಣಕ್ಕೂ ದಾಳಿಯನ್ನ ಮಾಡಬಾರದು. ನ್ಯೂಕ್ಲಿಯರ್ ವಿಚಾರದಲ್ಲಿ ಹಸ್ತಕ್ಷೇಪ ಬೇಡ. ಹಾರ್ಮುಜ್ ಮೇಲೆ ನಿಮ್ಮ ಹಿಡಿತ ಮಾತ್ರ ಇರಬಾರದು. ಅಮೆರಿಕ ಹೇಳಿದ್ದಿದ್ದು. ಹಾರ್ಮುಜ್ ಜಲಸಂಧಿಯ ಲಾಭ ನಮಗೂ ಕೊಡಬೇಕು ಅಂತ ಅಮೆರಿಕ ಕೇಳಿತು. ಅದಕ್ಕೆ ಒಪ್ಕೊಂಡಿಲ್ಲ ಇರಾನ್. ಇರಾನ್ನಲ್ಲಿ ಯುದ್ಧದಿಂದಾದ ನಷ್ಟವನ್ನ ನಾವು ಭರಿಸೋದಿಲ್ಲ, ಕೊಡೋದಿಲ್ಲ. ಇರಾನ್ ಬಳಿ ಇರೋ ನ್ಯೂಕ್ಲಿಯರ್ ಸರೆಂಡರ್ ಮಾಡಬೇಕು ಅಂತ ಅಮೆರಿಕ ಹೇಳಿತು. ಸಂಧಾನ ಸಭೆಯಲ್ಲಿ ಉಗ್ರ ಸಂಘಟನೆಗಳ ಪೋಷಣೆಯನ್ನ ಇರಾನ್ ನಿಲ್ಲಿಸಬೇಕು ಅಂತ ತಾಕೀತು ಮಾಡಿದೆ ಅಮೆರಿಕ. ಒಂದು ಕಡೆ ಇರಾನ್, ಮತ್ತೊಂದು ಕಡೆ ಅಮೆರಿಕ ಈ ರೀತಿಯಾಗಿ ತಮ್ಮ ತಮ್ಮ ವಾದಗಳನ್ನ ಸಂಧಾನ ಸಭೆಯಲ್ಲಿ ಮಾಡಿದ್ದಂಥದ್ದು. ಇದಕ್ಕೆ ಅಮೆರಿಕವೂ ಒಪ್ಪಿಕೊಂಡಿಲ್ಲ, ಮತ್ತೊಂದು ಕಡೆ ಇರಾನ್ ಕೂಡ ಒಪ್ಪಿಕೊಂಡಿಲ್ಲ. ಹೀಗಾಗಿ ಈ ಒಂದು ಸಂಧಾನ ಸಭೆ 21 ಗಂಟೆಗಳ ಕಾಲ ನಿರಂತರವಾಗಿ ಪಾಕಿಸ್ತಾನದಲ್ಲಿ ಚರ್ಚೆನ ನಡೆಸಲಾಯಿತು. ಅದು ವಿಫಲ ಆಗಿದೆ. ಇನ್ನು ಪರಿಣಾಮ ಏನಾಗಬಹುದು? ಆಮದು ರಫ್ತು ಸ್ಥಗಿತ ಆಗುತ್ತೆ, ಹಲವು ಉದ್ಯಮಗಳು ತಲ್ಲಣಗೊಳ್ಳುತ್ತೆ. ಸಹಜವಾಗಿ ಕೈಗಾರಿಕೆ, ಕೃಷಿ ಎಲ್ಲ ಕ್ಷೇತ್ರಕ್ಕೂ ಕೂಡ ಇದು ಆತಂಕವನ್ನ ತಂದೊಡ್ಡುತ್ತೆ.